ನಮಸ್ಕಾರ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೇರಿ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗದೆ ಇದ್ರೆ ಎಲ್ಲವೂ ಕೂಡ ಶಾಂತಿ ಆಗುತ್ತೆ. ರಮಾನಾಥ್ ರೈ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗದೆ ಇದ್ರೆ, ಸ್ವಲ್ಪ ದಿನ ಬೆಂಗಳೂರಲ್ಲೇ ಇದ್ರೆ ಎಲ್ಲವೂ ಕೂಡ ಶಾಂತ ಆಗುತ್ತೆ. ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ರೆ ಎಲ್ಲವೂ ಕೂಡ ಶಾಂತ ಆಗುತ್ತೆ. ಇದರ ಮಧ್ಯದಲ್ಲಿ ಎಲ್ಲ ನಡೀತಾ ಇದ್ರು ಕೂಡ ನಾವು ಸುಮ್ಮನೆ ಇರಬೇಕಾ, ನಾವು ಷಂಡರು ಅನ್ನೋ ರೀತಿಯಾದಂತ ಹೇಳಿಕೆ. ಇದರ ಮಧ್ಯೆ ಮತ್ತೊಂದು, ಎಲ್ಲಾ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು, ಜೊತೆಗೆ ಬಿಜೆಪಿ ಸಾವುಗಳಿಗೆ ಕಾರಣ, ಕಾಂಗ್ರೆಸ್ ಈ ಗಲಾಟೆಗಳಿಗೆ ಕಾರಣ, ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳ ನಡುವೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕೋಮು ಗಲಭೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಆದ್ರೆ ಇದು ಆರಂಭವಷ್ಟೇ, ಅಭಿ ಖೇಲ್ ಬಾಕಿಯೇ ಅನ್ನೋ ರೀತಿಯಾಗಿ ರಾಜಕಾರಣಿಗಳ ಹೇಳಿಕೆಗಳು ಬರ್ತಾ ಇದೆ. ಹಾಗಿದ್ರೆ ಇದು ಆರಂಭನ ಅಥವಾ ಅಂತ್ಯನ? ಇದೆಲ್ಲದರ ಬಗ್ಗೆಯೂ ಕೂಡ ಈ ಹೊತ್ತಿನ ವಿಶೇಷ ಚರ್ಚೆಯಲ್ಲಿ ಆರಂಭ ಮಾಡೋಣ. ಇದೇ ಹೊತ್ತಿನ ವಿಶೇಷ, ಕೋಮು ರಾಜಕಾರಣ ಸಾವಿನ ಮನೆಯಲ್ಲಿ. ಹಾಗಿದ್ರೆ ಈ ಗಲಭೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ನಾಯಕರು ಯಾವ್ಯಾವ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ರು ನೋಡಿ. ಈ ಮತೀಯ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸ್ತಕ್ಕಂಥವ್ರು ಅವ್ರನ್ನೂ ಅರೆಸ್ಟ್ ಮಾಡಕ್ ಸಾಧ್ಯ ಆಗಿಲ್ಲ. ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಹಿಂದ್ಗಡೆ ಇರ್ತಕ್ಕಂಥ ಶಕ್ತಿಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ಗುರುತಿಸಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಯಾವ ಧರ್ಮದವರಾದ್ರೂ ಕೂಡ, PFI ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ್ ದಳ ಇರ್ಬೋದು, RSS ನವರು ಇರ್ಬೋದು, SDPI ಇರ್ಬೋದು, ಈ ಕೋಮು ಗಲಭೆಗಳಲ್ಲಿ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಯಾರ್ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಕಠಿಣವಾದಂತ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವು ಯಾವುದೇ ಕೋಮು ಪ್ರಚೋದಿತ ಭಾಷಣ ಮಾಡಿಲ್ಲ. ನಾವು ನಮ್ಮ ನ್ಯಾಯವನ್ನ ಪ್ರಜಾತಂತ್ರ ರೀತಿಯಲ್ಲಿ ನಾವು ಕೇಳಕ್ ಹೋಗಿದ್ದೀವಿ. ಇನ್ನು ನಾವು ಕೇಳಬಾರ್ದ? ಬಾಯಿ ಮುಚ್ಕೊಂಡಿರ್ಬೇಕಾ? ಏನು ಕಾಂಗ್ರೆಸ್ ಅವರು ಮಾಡ್ತಾರೆ, ಏನು KFD ಮಾಡುತ್ತೆ, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡುತ್ತೆ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾವೇನು ಷಂಡ್ರೇನ ದಕ್ಷಿಣ ಕನ್ನಡ ಜಿಲ್ಲೆಯವರು? ಕೊಲೆ ಆಗ್ತಾ ಇರೋ BJP ಸುಮ್ಮನೆ ಕೂತ್ಕೋಬೇಕಾ? ಷಂಡ್ರ ಸಮಾಜ ಅಲ್ಲ ಇದು. ಕೊಲೆ ಆಗ್ತಾ ಇರೋಂಥ ಸಂಸ್ಥೆಗಳಿದ್ರೆ, ಮುಸಲ್ಮಾನ್ ಸಂಸ್ಥೆನೋ ಹಿಂದೂ ಸಂಸ್ಥೆನೋ ನಿಮಗೆ ನಿಮ್ಮ ಹತ್ರ ಇದೆ, ಅವ್ರ ಬಗ್ಗೆ ಕ್ರಮ ತಗೊಳಕ್ಕೆ ನಿಮಗೆ ತಯಾರಿಲ್ಲ. ಅವ್ರ ಬಗ್ಗೆ ಕ್ರಮ ತಗೊಂಡ್ಬಿಟ್ರೆ ಮುಸಲ್ಮಾನ್ ಓಟ್ ಹೋಗುತ್ತೇನಂತ ಭಯ. ರಮಾನಾಥ್ ರೈ ಅವರು ಪಿತೂರಿ ಮಾಡಿ ಅಲ್ಲೇನು ಕೊಲೆ ಆಯಿತು, ಅದಕ್ಕೆ ಪೂರ್ಣ ಜವಾಬ್ದಾರಿ ರಮಾನಾಥ್ ರೈ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರರು. ರಮಾನಾಥ್ ರೈ ಒಂದು ತಿಂಗಳು ಕಾಲ ಅಲ್ಲಿಗೆ ಹೋಗೋದನ್ನ ಬಿಟ್ಟರೆ ಬಹುಶಃ ಶಾಂತ ನೆಲೆಸಬಹುದು. ಇದು ನಾಯಕರು ಹೇಳಿರುವಂತಹ ಹೇಳಿಕೆಗಳು. ಆದ್ರೆ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಏನೆಲ್ಲ ಹೇಳಿದ್ರು? ಪೊಲೀಸರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ರು ಹಿರಿಯ ಅಧಿಕಾರಿಗಳ ಜೊತೆ. ಆ ಸಂದರ್ಭದಲ್ಲಿ ಹೇಳಿರುವಂತಹ ಒಂದಿಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವ್ರೇನ್ ಹೇಳಿದ್ದಾರೆ ಅಂತ ಹೇಳಿ. ಕರಾವಳಿ ಕೋಮು ಗಲಭೆಗೆಲ್ಲ ಕಾರಣ RSSನ ಆ ಕಲ್ಲಡ್ಕ ಪ್ರಭಾಕರ್ ಭಟ್. ಇನ್ನೊಂದು ಕಲ್ಲಡ್ಕರ್ ಪ್ರಭಾಕರ್ ಒಬ್ಬ ಕಮ್ಯುನಲ್ ಗುಂಡ, ಇನ್ ಮುಂದೆ ಅವರನ್ನ ಬಿಡಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಕಲ್ಲಡ್ಕ ಪ್ರಭಾಕರನ್ನ ಕಂಡ್ರೆ ನೀವ್ಯಾಕೆ ಅಷ್ಟೊಂದು ಭಯ ಬೀಳ್ತೀರಾ ಅನ್ನೋದನ್ನ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ಅವರ ವಯಸ್ಸು 75, ನಿಮ್ಮ ವಯಸ್ಸು ಎಷ್ಟು ಹರಿಶೇಖರನ್ ಅವರೇ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. 75 ವರ್ಷ ಆಗಿದ್ರು ಕೂಡ ಕಲ್ಲಡ್ಕ ಪ್ರಭಾಕರ್ ಅಷ್ಟು ಜೋರಾಗವ್ರೆ, ನಿಮ್ಮ ಕೈಯಲ್ಲಿ ಆಗಲ್ವಾ ಅನ್ನೋ ರೀತಿಯಾಗಿ ಮುಖ್ಯಮಂತ್ರಿಗಳು ಕೇಳ್ತಾರೆ. ಗಲಭೆಯಲ್ಲಿ ಕೈವಾಡವಿದ್ರು ಕೂಡ ಇದುವರೆಗೆ ನೀವ್ಯಾಕೆ ಅರೆಸ್ಟ್ ಮಾಡಿಲ್ಲ, ಏನ್ ಭಯ ಬಂದಿದ್ಯಾ ಅನ್ನೋದನ್ನ ಕೂಡ ಕೇಳ್ತಾರೆ. ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ. ಬರೀ ಗಾಳಿಯಲ್ಲಿ ಗುಂಡು ಹಾರಿಸದೆ ಲಾಠಿ ಚಾರ್ಜ್ ಮಾಡದೆ ಅಂದ್ರೆ ಆಗಲ್ಲ, ಕೆಲಸ ಮಾಡಿ ತೋರಿಸಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ನಿಷೇಧಾಜ್ಞೆ ಇದ್ರೂ ಕೂಡ ಪ್ರತಿಭಟನೆ ಮೆರವಣಿಗೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಹೇಗೆ ಬಂದ್ರು? ಗಾಳಿಯಲ್ಲಿ ಗುಂಡು ಹಾರಿಸಿದೀವಿ ಅಂದ್ರೆ ಗಲಾಟೆಗೂ ಮೊದಲೇ ಯಾಕೆ ಹಾರಿಸಲಿಲ್ಲ? ರಕ್ತಪಾತ ಹರಿಸ್ತೀನಿ ಅಂದ ಶ್ರೀರಾಮ ಸೇನೆಯ ಮುತಾಲಿಕರನ್ನ ಯಾಕೆ ಬಂಧಿಸಲಿಲ್ಲ? ಗಲಭೆಯನ್ನ ಕಂಟ್ರೋಲ್ ಮಾಡೋ ಧೈರ್ಯ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ವಾ? ಮಂಗಳೂರಿಗೆ ಪೋಸ್ಟಿಂಗ್ ಹಾಕಿಸಿಕೊಂಡು ಸುಮ್ಮನಾಗ್ಬಿಟ್ಟಿದ್ದೀರಾ? ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಕಲ್ಲಡ್ಕ ಪ್ರಭಾಕರನ್ನ ಬಿಟ್ಟಿದ್ದೀರಾ ಅನ್ನೋ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಮುಂದೇನು ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕೆಂಪಯ್ಯ, ಈ ಅಧಿಕಾರಿಗಳನ್ನು ನಂಬಿದ್ರೆ ಮುಂದೆ ನಮಗೆ ಕಷ್ಟ ಆಗತ್ತೆ ಅನ್ನೋದನ್ನ ಕೂಡ ಹೇಳ್ಕೊಳ್ತಾರೆ. ನೀವೇ ಮಂಗಳೂರಿಗೆ ಹೋಗಿ ಪರಿಸ್ಥಿತಿಯನ್ನ ನಿಭಾಯಿಸಿ ಸಭೆ ನಡೆಸಿ ಇತ್ಯರ್ಥವನ್ನ ಮಾಡಿ ಅಂತ ಕೆಂಪಯ್ಯ ಅವರಿಗೆ ಹೇಳ್ತಾರೆ. DG ದತ್ತ ಅವರೇ, ನೀವೇನ್ ಮಾಡ್ತಿದ್ದೀರಾ? ನೀವು ಅವರ ಜೊತೆ ಹೋಗಿ ಬನ್ನಿ ಅಂತ ಒಂದೊಂದು ಸಲಹೆಯನ್ನ ಕೊಡ್ತಾರೆ. ಇದು ಮುಖ್ಯಮಂತ್ರಿಗಳು ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ ಮಾತಾಡಿದಾಗ ಒಂದಿಷ್ಟು ಹೇಳಿರುವಂತಹ ಮಾತುಗಳು. ಎಸ್, ಈ ಕೋಮು ಗಲಭೆ ಆರಂಭನ ಅಂತ್ಯನ, ಇದ್ರ ಬಗ್ಗೆ ಚರ್ಚೆನ ಮಾಡ್ತೀನಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಬಹುಜನ ವಿದ್ಯಾರ್ಥಿ ಸಂಘಟನೆಯಿಂದ ಹರಿರಾಮ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಇನ್ನು ನಮ್ಮ ಜೊತೆಗೆ ಬಿಜೆಪಿಯಿಂದ ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಹಿರಿಯ ನಾಯಕರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ನಮ್ಮ ಜೊತೆಗೆ ಹೈಕೋರ್ಟ್ ನ್ಯಾಯವಾದಿ ಸುರಕ್ಷಾ ವಿಶ್ಲೇಷಕರು VS ಹೆಗಡೆ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್ ಹರಿರಾಮ್ ಅವರೇ, ಶಾಂತಿ ಸಹನೆಯಿಂದ ಇದ್ರೆ ಅದು ಷಂಡತನನ? ಇದು ಬಹುಶಃ ಒಂದು ಇವತ್ತಿನ ಒಂದು ದೊಡ್ಡ ದುರಂತ ಬಹುಶಃ ಅದು.
ಯಾಕಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಮಾದರಿಯಾಗಬೇಕಾಗಿರ್ತಕ್ಕಂಥ ರಾಜಕಾರಣಿಗಳ ಬಾಯಿಗಳಲ್ಲಿ ಯಾವ ಥರದ ಮಾತುಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ನಾವು ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ಇವತ್ತು ರಾಜಕಾರಣ ಯಾವ ಮಟ್ಟಕ್ಕೆ ತಲುಪಿದೆ ಅಂತಕ್ಕಂಥದ್ದನ್ನು ಒಂದು ನಮಗೆ ಭಯ, ಆತಂಕ, ಒಂದು ಕಡೆ ನಾಚಿಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನೀವೇ ಹೇಳ್ದಂಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು, ಮಗನನ್ನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಒಂದು ಕಡೆ ನೋವು, ಮತ್ತೆ ಅವರ ಆತಂಕ, ಮತ್ತೆ ಅವರ ಮುಂದಿನ ಭವಿಷ್ಯದ ಬಗ್ಗೆ, ಬದುಕಿನ ಬಗ್ಗೆ ಅವರ ಆತಂಕ ಒಂದು ಕಡೆ. ಆದ್ರೆ ಇವರಿಗೆ ನಾಳೆ ಚುನಾವಣೆಗಳಲ್ಲಿ ಓಟನ ಗಳಿಸ್ತಕ್ಕಂಥ ಆತಂಕ, ಓಟನ ಗಳಿಸ್ತಕ್ಕಂಥ ಒಂದು ರಾಜಕೀಯಕ್ಕೋಸ್ಕರ ಕಂಪ್ಲೀಟ್ಲಿ ರಾಜಕಾರಣ ಅದು. ಯಾಕಂತ ಹೇಳಿದ್ರೆ ರವಿ ಸುಬ್ರಹ್ಮಣ್ಯ ಅವರೇ, ಷಂಡ್ರಲ್ಲ ಅಂತ ತೋರಿಸೋಕೆ ತಲವಾರು ಮಚ್ಚು ಹಿಡ್ಕೊಂಡು ಓಡಾಡ್ಬೇಕಾ? ಖಂಡಿತ ಆ ಪ್ರಶ್ನೆ ಇಲ್ಲ ಇಲ್ಲಿ. ಇದು ನಂಗೆ ಶೋಭಾ ಕರಂದ್ಲಾಜೆ ಅವರು ಈಶ್ವರಪ್ಪನವ್ರು ಆಡಿರುವಂತ ಮಾತುಗಳನ್ನ ಕೇಳ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಮಂಗಳೂರಲ್ಲಿ ಝಳಪಿಸ್ತಾ ಇರೋದೇ ತಲವಾರು ಮಚ್ಚುಗಳು. ಈ ಮಚ್ಚು ತಲವಾರುಗಳು ತಾವೇನ್ ಹೇಳಿದ್ರಿ, ಇದನ್ನ ಜಲಪಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು ಕೂಡ ಪ್ರೂವ್ ಆಗ್ಬೇಕು. ಅಲ್ಲ, ಅದನ್ನೇ ಹೇಳ್ತಾ ಇರೋದು, ಅದು ಯಾರು ಅಂತಕ್ಕಂಥದ್ದು. ಬರೀ ಇದು ಒಂದಲ್ಲ, ತಾವು ಇದು ಆರಂಭನ ಅಂತ್ಯನ ಅಂತ ಕೇಳ್ತಾ ಇದ್ದೀರಾ. ಇದು ಆರಂಭನೂ ಅಲ್ಲ, ಅಂತ್ಯನೂ ಅಲ್ಲ. ಇಷ್ಟು ವರ್ಷಗಳ ಒಂದು ಸಹನೆಯ ಕಟ್ಟೆ ಒಡೆಯುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಯಾರನ್ನ, ಈಗ ನಾವೇ ತಾವು ಹೇಳ್ತಾ ಇದ್ರಿ, ಮುಖ್ಯಮಂತ್ರಿಗಳೇ ಪ್ರಚೋದನೆ ಮಾಡುವಾಗಿದೆ ಅಧಿಕಾರಿಗಳಿಗೆ. ಇವತ್ತೇನು ನಾವೇ ಏನ್ರಿ ಮಾಡ್ತಾ ಇದ್ದೀರಾ ನೀವು? 75 ವಯಸ್ಸಿನವರು, ಇಷ್ಟು ದಿವಸ ಆದರೂ ನೀವು ಅವ್ರು ಇಷ್ಟು ಗಟ್ಟಿಯಾಗಿದ್ದಾರೆ, ನೀವೇನು ಮಾಡ್ತಾ ಕೂತಿದ್ದೀರಾ? ನಿಮ್ದು ವಯಸ್ಸೆಷ್ಟು? ಇದನ್ನ ಮುಖ್ಯಮಂತ್ರಿ ಕೇಳೋದು? ಬರೀ ಗಾಡಿ ಗುಂಡಾರಿಸಿದ್ರೆ ಆಯ್ತಾ? ಏನೇನು ಇವ್ರಿಗೆ ಅಲ್ಲಿ ಎದುರುಗಡೆ ಕೂತಿದ್ದಂಥ ಜನಸಾಮಾನ್ಯರ ಮೇಲೆ ಗುಂಡಾರಿಸಿ ಕರ್ಕೊಂಬರ್ಬೇಕಾಗಿತ್ತ ಇವರು? ಅವತ್ತು ಮುಖ್ಯಮಂತ್ರಿಗಳಿಗೆ ತೃಪ್ತಿ ಆಗ್ತಾ ಇತ್ತಾ? ರಮಾನಾಥ್ ರೈ ಅವರು ಮುಖ್ಯಮಂತ್ರಿಗಳು ಅದನ್ನ ಹೇಳಿದ್ರು ತಪ್ಪು, ಹೇಳದೇ ಇದ್ರು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇದೇ ಮುಖ್ಯಮಂತ್ರಿಗಳು ಎಷ್ಟು ಇವತ್ತು ಗೃಹ ಸಚಿವರು ಆಗಿದ್ದಾರೆ. ಅದೇ ಮಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಇವ್ರಿಗೆ ಯಾತಕ್ಕೆ ಒಂದು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ ಇದ್ರ ಬಗ್ಗೆ? ಅವತ್ತಿಗಾಗಲೇ ಈ ಇನ್ಸಿಡೆಂಟ್ ಆಗಿತ್ತು. ಇದಾದಂಥ ಸಂದರ್ಭದಲ್ಲಿ ಕರೆದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಒಂದು ರಿವ್ಯೂ ಮೀಟಿಂಗ್ ಮಾಡ್ಬೋದಾಗಿತ್ತು. ಇವರು ಸಮಾವೇಶಗಳನ್ನು ಮಾಡ್ಕೊಳಕ್ಕಾಯ್ತು. ಇವತ್ತು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಒಂದು ಅವಲೋಕನ ಮಾಡ್ಬೋದಾಗಿತ್ತಲ್ಲ, ಮಾಡಕ್ಕೆ ಯಾಕಾಗ್ಲಿಲ್ಲ ಅವ್ರಿಗೆ? ಇವರಿಗೆ ಬೇಕಾದಂತಹ ಸಮಯವನ್ನ, ಕರ್ಫ್ಯೂನ್ನ 2 ಗಂಟೆ ಕಾಲ ಸಡಿಲಿಸಿಕೊಂಡು ಇವರ ಪಕ್ಷದ ಆಂತರಿಕ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಪಕ್ಷದ ಪ್ರಚಾರವನ್ನು ಮಾಡ್ಲಿಕ್ಕೆ ಆಯ್ತು. ಆದ್ರೆ ದಕ್ಷಿಣ ಕನ್ನಡ ಕುದೀತಾ ಇದೆ, ಕಲ್ಲಡ್ಕ ಪ್ರಭಾಕರ್ ಏನೋ ಮಾಡ್ತಾ ಇದ್ದಾರೆ. ಪ್ರಭಾಕರ್ ಭಟ್ರು ಹೆಸರು ಹೇಳೋ ಯೋಗ್ಯತೆ ಇಲ್ಲ ಇವರಿಗೆ. ಯಾರಿಗೆ? ಇದೇ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಆಯ್ತಲ್ಲ ಇದು. ಪ್ರಭಾಕರ್ ಭಟ್ರು ವಿ ಎಸ್ ಹೆಗಡೆ ಅವರೇ, ಕಾನೂನಾತ್ಮಕವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ತಡೆಗಟ್ಟಕ್ಕಾಗಲ್ವಾ? ಆಗತ್ತೆ, ಖಂಡಿತ ಆಗತ್ತೆ. ನೋಡಿ, ಒಬ್ಬ ಮುಖ್ಯಮಂತ್ರಿಯೂ ಕೂಡ ಅಥವಾ ಒಬ್ಬ ಜನಸಾಮಾನ್ಯರು ಕೂಡ ಕಾನೂನಿನ ಒಂದು ಚೌಕಟ್ಟಿನ ಹೊರಗಡೆ ತಮ್ಮ ನಡವಳಿಕೆಗಳನ್ನ ನಡೆಸಿದ್ರೆ ಕಾನೂನು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕಂಡುಕೊಡುತ್ತೆ. ಈಗ 156A ಇದೆ, 295 ಇದೆ. ಅದು ನನಗ ಹೆಂಗೆ ಅಪ್ಲೈ ಆಗತ್ತೋ ಮುಖ್ಯಮಂತ್ರಿಗೂ ಅಪ್ಲೈ ಆಗತ್ತೆ, ಬೇರೆ ಮಂತ್ರಿಗೂ ಅಪ್ಲೈ ಆಗತ್ತೆ, ಬೇರೆ ರಾಜಕಾರಣಿಗೂ ಇಲ್ಲ ಅಂದಂಗಾಯ್ತು. ಆದ್ರೆ ಇಲ್ಲಿ ಯಾರು ಕಾನೂನನ್ನೇ ಪಾಲಿಸ್ತಾ ಇಲ್ಲ. ಅದನ್ನೇ ಸಮಸ್ಯೆ ಇರ್ತಕ್ಕಂಥದ್ದು. ನನ್ನಂತಹ ಜನಸಾಮಾನ್ಯರಿಗೆ ಅನಿಸ್ತಾ ಇರ್ತಕ್ಕಂಥದ್ದು ಇವತ್ತೇನು ಅಂತಂದ್ರೆ, ಒಬ್ಬ ವಕೀಲನಾಗಿ, ಒಬ್ಬ ರಕ್ಷಣಾ ವಿಶ್ಲೇಷಕನಾಗಿ ಇದನ್ನ ಕೇವಲ ಯಾವುದೋ ಒಂದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಂತ ಮಾತ್ರ ಗಮನಿಸಬಾರ್ದು. ಇಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ನಡೀತಾ ಇರ್ತಕ್ಕಂತಹ ಘಟನೆಗಳು, ಕೇರಳದಲ್ಲಿ ನಡೀತಾ ಇರ್ತಕ್ಕಂತಹ ಘಟನೆಗಳು, ಮತ್ತೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂತಹ ಘಟನೆಗಳು, ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮೊನ್ನೆ ಬರಿಹಾಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳು, ಇದಕ್ಕೆಲ್ಲೋ ಒಂದು ಕಡೆ ಲಿಂಕ್ಗಳು ಕಾಣ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಇದನ್ನು ಕೇವಲ ಲಾ ಅಂಡ್ ಆರ್ಡರ್ ಮಾತ್ರ ನೋಡುವಂತದ್ದಲ್ಲ, ಇಟ್ ಇಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಇವತ್ತಿನ ದಿವಸ ಕರ್ನಾಟಕ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋಕೆ ಅದು ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರ ಮಾಡಬೇಕು. ನಾಗರಾಜ್ ಯಾದವ್ ಅವರೇ, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಕ್ಕಂಥದ್ದಲ್ಲ. ನನ್ನ ಜೊತೆಗೆ ಈಗ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ರಾಜ್ಯ ಸರ್ಕಾರಕ್ಕೆ ಆ ತಾಕತ್ತಿಲ್ವಾ? ಸರ್ಕಾರ ರಚನೆಯಾಗಿ 4 ವರ್ಷ ಮುಗಿದು 5ನೇ ವರ್ಷ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ 9 ಹೆಣಗಳು ಉರುಳಿ ಬೀಳುತ್ತೆ. 4 ಮುಸ್ಲಿಮು, 5 ಹಿಂದೂ. ಅದಾದ ನಂತರ ಮುಖ್ಯಮಂತ್ರಿಗಳಿಗೆ ಜ್ಞಾನ ಬರುತ್ತೆ. ಈಗ ಪ್ರೆಸ್ ಮೀಟ್ ಅನ್ನ ಮಾಡ್ಕೊಳ್ತಾರೆ, ಈಗ ಅದ್ರ ಬಗ್ಗೆ ಮಾತಾಡ್ತಾರೆ. ಇಷ್ಟು ದಿನ ಏನಾಗಿತ್ತು ಮುಖ್ಯಮಂತ್ರಿಗಳಿಗೆ? ರಾಜ್ಯದಲ್ಲಿ ಹೇಳ್ತೀನಿ ಕೇಳಿ, ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಕೂಡ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರಂತ ಮೂಲದ ನೋಡಬೇಕಾಗ್ತದೆ. ಯಾರು ಅಂತ ಇಷ್ಟೊತ್ತು ಮಾತಾಡಿದ್ರೆ ರವಿ ಸುಬ್ರಹ್ಮಣ್ಯ ಆನ್ಸರ್ ಕೊಡಬೇಕಾಗ್ತದೆ. ಕೋಮುವಾದಿಗಳು ಕಾರಣಕರ್ತರು ಅಂತ ಹೇಳ್ಬೇಕಾಗ್ತದೆ.
ಪ್ರಭಾಕರ್ ಭಟ್ರ ಮಾತಾಡ್ತಾ ಇದ್ರು. ಒಂದ್ ನಿಮಿಷ ನಾನು ಕೇಳ್ತಾ ಇದ್ದೀನಿ. ಪ್ರಭಾಕರ್ ಭಟ್ರ ಬಗ್ಗೆ ಮಾತಾಡ್ತಾ ಇದ್ರು. ರಾಜ್ಯದ ಮುಖ್ಯಮಂತ್ರಿಗಳು ಯೋಗ್ಯತೆ ಇದೆ ಮಾತಾಡ್ಲಿಕ್ಕೆ ಅಂತ ಹೇಳ್ತಾರೆ. ಒಬ್ಬ ಶಾಸಕನಾಗಿ ಹೇಳ್ತಕ್ಕಂಥ ಮಾತಾಡ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರ ಏನ್ ತಪ್ಪು ಮಾಡಿದ್ದಾರೆ ಹೇಳಿ? ರಾಜ್ಯ ಸರ್ಕಾರದಲ್ಲಿ ಅವತ್ತು ಪರಮೇಶ್ವರ್ ಗೃಹ ಸಚಿವರಾಗಿದ್ರು. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಮಾತಾಡ್ತಾರೆ, ಸಭೆ ಮಾಡ್ತಾರೆ. ಯಾರೇ ಕಾನೂನ ಕೈ ತಗೊಂಡ್ರೆ ನಾವು ಕಂಟಿನ್ಯೂ ಕ್ರಮ ಕೈಗೊಳ್ಬೇಕಂತ ಹೇಳ್ತಾರೆ. ಅದು ಇವತ್ತು ಹೇಳ್ತಕ್ಕಂಥ ಮಾತಲ್ಲ, ಯಾವಾಗ್ಲೂ ಕೂಡ ಕಾನೂನ ಪಾಲನೆ ಮಾಡ್ತಾರೆ. ರಾಜ್ಯ ಸರ್ಕಾರ ಇಂಟೆಲಿಜೆನ್ಸ್ ಸತ್ತೋಗಿದ್ಯಾ? ನಮ್ಮಲ್ಲಿ ಇಂಟೆಲಿಜೆನ್ಸ್ ಎಲ್ಲೋಗಿದೆ? ಪೊಲೀಸ್ ಇಲಾಖೆ ಎಲ್ಲೋಗಿದೆ? ಪೊಲೀಸ್ ಇಲಾಖೆಯವರಿಗೆ ಒಂದಿಷ್ಟು ಗಮನ ಇರಲ್ಲ. ಅವಕಾಶ ಕೊಡಿ. ನಾನು ಯಾವುದೇ ಒಂದು ವರ್ಗವನ್ನು ಗುರಿ ಇಟ್ಕೊಳ್ಳಲ್ಲ. ಯಾವುದೇ ಒಂದು ಅದು ಮುಸಲ್ಮಾನರಲ್ಲಿ ಕೋಮುವಾದಿ ಶಕ್ತಿಗಳು ಇದಕ್ಕೆಲ್ಲ ಕಾರಣ. ಅದನ್ನ ಆಲೋಚನೆ ಮಾಡಿ. ಯಾರು ಪೋಲರೈಸೇಷನ್ ಮಾಡ್ತಾರೆ ದೇಶದಲ್ಲಿ, ಯಾರು ಮಕ್ಕಳಿಗೋಸ್ಕರ ಪೋಲರೈಸೇಷನ್ ಮಾಡ್ತಾರೆ, ಅವರು ಜವಾಬ್ದಾರಿ ಆಗ್ತಾರೆ ಇದಕ್ಕೆ. ಒಂದ್ ನಿಮಿಷ ಮುಗಿಸ್ತೀನಿ. ಅಲ್ಲಿ ಹೆಣ ಬಿದ್ರೆ ಪ್ರಭಾಕರ್ ಭಟ್ರನ್ನ ಎತ್ಕೊಂಡು ಕುಣಿತಾರೆ ಜನ. ಬೇಕಾಗಿದೆಯಲ್ಲ ಇವರಿಗೆ? ನೋಡಿ, ಪ್ರಭಾಕರ್ ಇದಕ್ಕೆ ಕಾರಣ ಯಾರು ಅನ್ನೋದನ್ನ ಬಿಟ್ಬಿಟ್ರಿ ನೀವು. ನೀವೇ ಕಾರಣ. ನಾನು ಕೂಡ ಕೇಳಬೇಕು. ರವಿಸುಬ್ರಹ್ಮಣ್ಯ ಅವರೇ, ಹರಿರಾಮ್ ಅವರೇ, ನಾನು ಕೇಳೋದು ಸಿಂಪಲ್ ಆಗಿ, ಅವ್ರು ಕೇಳಿರುವಂತ ಪ್ರಶ್ನೆ ಕರೆಕ್ಟ್ ಆಗಿತ್ತು. ನಿನ್ನೆ ಆ ಶವವನ್ನ ಎತ್ಕೊಂಡು ಹೋಗ್ಬೇಕಾದ್ರೆ, ಮೆರವಣಿಗೆಯನ್ನ ಮಾಡ್ಬೇಕಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾರಲ್ಲ, ವಿಜಯೋತ್ಸವ ನಡೀತಾ ಇತ್ತ, ಅಲ್ಲಿ ವಿಜಯೋತ್ಸವ ನಡೀತಾ ಇತ್ತ. ಒಂದು ಕೊಲೆ ಆಗಿದೆ, ಅವನು ಸತ್ತೋಗಿದ್ದಾರೆ ಪಾಪ, ಅಲ್ಲಿ ವಿಜಯೋತ್ಸವ ಬೇಕಾಗಿತ್ತ? ಹರಿರಾಮ್ ಅವರೇ, ಮುಸ್ಲಿಂ ಚರ್ಚೆ ದಾರಿ ತಪ್ಪಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ಪರಸ್ಪರ ಆರೋಪಗಳನ್ನು ಮಾಡೋದ್ರಿಂದ ಪರಿಹಾರವನ್ನು 4 ವರ್ಷದಲ್ಲಿ ಬರೀ ಬೆಂಗಳೂರಿನಲ್ಲೇ 1.25 ಲಕ್ಷ ಕ್ರಿಮಿನಲ್ ಕೇಸಸ್ ಬುಕ್ ಆಗಿದೆ. ಒಂದು ನಿಮಿಷ, 3,500 ರೆಕಾರ್ಡ್ಸ್ ಪ್ರಕಾರ ನೋಡೋಣ. ಯಾರ ಪೀರಿಯಡ್ ಅಲ್ಲಿ ಎಷ್ಟು ಕ್ರೈಮ್ ಇದೆ ರೆಕಾರ್ಡ್ ನೋಡೋಣ. 5 ವರ್ಷಗಳ ಹಿಂದೆ ಕ್ರಿಮಿನಲ್ ಕೇಸ್ಗಳು ಎಷ್ಟಾಗಿದೆ? ಕೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, ನಾಗರಾಜ್ ಯಾದವ್, ನೋ, ಐ ಆಮ್ ಸಾರಿ, ಪ್ಲೀಸ್ ಹರಿರಾಮ್ ಅವರೇ, ನಾನು ಕೇಳಿರುವಂತ ಪ್ರಶ್ನೆ ಸಿಂಪಲ್. ನಿನ್ನೆ ಆ ಸಂದರ್ಭದಲ್ಲಿ ಆ ವಿಜಯೋತ್ಸವದ ಅಗತ್ಯತೆ ಇತ್ತ? ಡೆಫಿನೆಟ್ಲಿ ಅದು ಮತ್ತೊಂದು ರೀತಿಯಾದಂತ ಪ್ರಚೋದನೆ ಕೊಡಲ್ಲ. ಅಲ್ಲಿ ಯಾವ ತರದ ಅವರ ಮನಸ್ಥಿತಿಗಳೇನಿದೆ, ಅವರ ಉದ್ದೇಶ ಏನಿದೆ ಅಂತಕ್ಕಂಥದ್ದು ಆ ಘಟನೆ ಮುಖಾಂತರ ನಮಗೆ ಜಗತ್ತಿಗೆ ಗೊತ್ತಾಗ್ತದೆ. ಮತ್ತೆ ಇವತ್ತು ಹೆಗ್ಡೆ ಅವರು ಹೇಳ್ದಂಗೆ ಖಂಡಿತವಾಗ್ಲೂ ಕೂಡ ನಾವು ಇದನ್ನ ಒಂದು ಕರ್ನಾಟಕದ ಇಶ್ಯೂವನ್ನ ನಾವು ಒಂದು ಸಪರೇಟ್ ಆಗಿ, ಅದು ಬರೀ ಕರ್ನಾಟಕದ ಇಶ್ಯೂ ಮಾತ್ರ ಅಂತ ತಗೋಬಾರ್ದು. ನನಗನ್ಸುತ್ತೆ ಇವತ್ತು ಇಡೀ ನಮ್ಮ ಭಾರತ ದೇಶದ ಆಂತರಿಕ ಇಂಟರ್ನಲ್ ಸೆಕ್ಯೂರಿಟಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅದಕ್ಕೆ ಬಹಳ ಆತಂಕ ಮತ್ತು ಕುತ್ತನೆ. ಇಲ್ಲಿರ್ತಕ್ಕಂಥ ಯಾದವ್ ಹೇಳ್ದಂಗೆ ಕೋಮುವಾದಿ ಶಕ್ತಿಗಳು, ಹೌದು, ಜಾತಿವಾದಿ ಶಕ್ತಿ ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ ಸರ್. ಅದನ್ನೇ ಹೇಳ್ತಾರೆ. ಮುಗಿಸ್ತೀನಿ, ಆಮೇಲೆ ಮಾತಾಡಿ. ಇಲ್ಲಿ ನಮ್ಮ ಇಡೀ ಭಾರತ ದೇಶದ ಒಂದು ಈ ಸ್ಥಿತಿಗೆ ನೋಡಿದಾಗ ನೀವು, ಇದು ಹೊಸದಲ್ಲ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಈಗ ಯಾದವ್ ಅವರು ಹೇಳ್ತಿದ್ದಂಗೆ ಕೋಮುವಾದಿಗಳಂತ ಹೇಳಿದಾಗ ಬರೀ ಸಂಘ ಪರಿವಾರದವರ ಅಥವಾ ಬರೀ ಬಿಜೆಪಿ ಅವರ ಅಂತ ಬಂದಾಗ ಖಂಡಿತವಾಗ್ಲೂ ಇಲ್ಲ. ಧರ್ಮಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಎಲ್ಲಾ ಧರ್ಮಗಳು ಶಾಂತಿಯನ್ನ, ಪ್ರೀತಿಯನ್ನ ಬೋಧಿಸ್ತಕ್ಕಂಥದ್ದು. ಆದ್ರೆ ಆ ಧರ್ಮದ ಹೆಸರುಗಳನ್ನ ಹೇಳ್ಕೊಂಡು ರಾಜಕಾರಣ ಮಾಡ್ತಾರಲ್ಲ ಕಾಂಗ್ರೆಸ್, ಅದನ್ನೇ ಕಳೆದ 70 ವರ್ಷಗಳಲ್ಲಿ ಅದು ಕಾಂಗ್ರೆಸ್ ಮಾಡಿದೆ.
ನಾನು ವಾಪಸ್ ಬರ್ತೀನಿ. ಮಾಡ್ಕೊಳ್ತಾ ಇದ್ದೀರಾ. ಕಾಂಗ್ರೆಸ್ ಆಗಿಲ್ಲ ಅನ್ನುವಂಥದ್ದು ತಪ್ಪು. ನೀವು ನಿಜವಾಗ್ಲೂ ಒಪ್ಕೊಳ್ಳಿ, ಪರಿಹಾರವನ್ನು ಕಂಡುಕೊಳ್ಳೋಕೆ ಹೋಗಿ. ನೀವು ಒಪ್ಕೊಳ್ಳಲ್ಲ, ನೀವು ಒಪ್ಕೊಳ್ಳಲ್ಲ. ಒಂದು ಶವದ ಮೇಲೆ ಒಂದು ಶವ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ವಿಜೃಂಭಣೆಯಿಂದ ಅವ್ರು ಆಚರಣೆ ಮಾಡ್ತಾ ಇದ್ರೆ ಏನು ಮನುಷ್ಯತ್ವ ಯಾರು ಮಾಡ್ಲಿಕ್ಕೆ ಇಲ್ಲ. ರಾಮನಗರದಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಹೆಂಗ್ ಸೋಲಿಸಿದ್ರು, ಏನ್ ಕೋಮುಗಲಭೆ ಆಯ್ತು ಅನ್ನೋದು ಗೊತ್ತಿದೆ. ನಾನು ವಾಪಸ್ ಬರ್ತೀನಿ. ಪರಿಹಾರವನ್ನು ಕಂಡುಕೊಳ್ಬೇಕು ಇದಕ್ಕೆ. One second, please hold on. ರಾಜ್ಯ ಸರ್ಕಾರ ಹೆಗಡೆ ಸರ್ ಪ್ಲೀಸ್ ಅಲ್ಲ ಯಾದವ್ ಅವರೇ, ಇಷ್ಟು ವರ್ಷ ಕಲ್ಲಡಕರು ಇದೇ ಭಾಷಣ ಮಾಡ್ತಿದ್ರು, ಹೀಗೆ ಪ್ರಚೋದನೆ ಕೊಡ್ತಿದ್ರು, ಹೀಗೆ ಎಲ್ಲದಕ್ಕೂ ಕಾರಣಕರ್ತರಾಗಿದ್ದು, ಯಾಕೆ ಇಷ್ಟು ವರ್ಷ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ? 4 ವರ್ಷದಿಂದ ಈ ಸರ್ಕಾರ ನಿದ್ದೆ ಮಾಡ್ತಿತ್ತು. ಇದೇ RSS ಮಾಡಬಹುದಾಗಿತ್ತಲ್ಲ ಕ್ರಮ ತಗೊಳ್ಳೋದು. ಇವತ್ತು 4 ವರ್ಷ ವೇಣುಗೋಪಾಲ್ ಅವರ ಕೇರಳದ ತಂತ್ರಗಾರಿಕೆ ಸೃಷ್ಟಿ ಮಾಡ್ತಿದ್ದಾರೆ. ಇನ್ನೊಂದು ಬಿಜೆಪಿ ಸರ್ಕಾರ ನಿಮ್ ಜೊತೆ ನಾನು ಚರ್ಚೆನ ಮಾಡ್ತೀನಿ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೀನಿ. ಮುಖ್ಯಮಂತ್ರಿಗಳು ಇವತ್ತು ಮತ್ತೊಂದು ಹೇಳ್ತಾರೆ. ಅವರಿಗೆ ಅದ್ರ ಬಗ್ಗೆ ಜ್ಞಾನ ಇತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ನನಗೆ. ಕ್ಯಾಮ್ರಾ ಆನ್ ಆಗಿದೆಯಾ, ಮೈಕ್ ಆನ್ ಆಗಿದೆಯಾ, ಅದರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ, ಹೋಗ್ರಿ ಮುತಾಲಿಕನ ಬಂಧಿಸ್ರಿ ಅಂತ ಹೇಳಿ ಹೇಳ್ತಾರೆ. ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳೋದು ಅಂದ್ರೆ ಏನ್ ಅರ್ಥ ಕೊಡುತ್ತೆ? ಒಂದು ಕೋಮಿಗೆ ಸಂಬಂಧಪಟ್ಟಂತ ಸಂಘಟನೆಯನ್ನ ಈ ರೀತಿಯಾಗಿ ಅದನ್ನು ನಡೆಸ್ಕೊಳ್ಳೋದು, ಇನ್ನೊಂದು ಕೋಮಿಗೆ ಸಂಬಂಧಪಟ್ಟಂತ ಸಂಘಟನೆಯನ್ನ ಇನ್ನೊಂದು ರೀತಿಯಾಗಿ ನಡೆಸ್ಕೊಳ್ಳೋದು. ಯಾಕೆ ಈ ರೀತಿಯಾದಂತಹ ದ್ವಂದ್ವ ನೀತಿ? ಮುಖ್ಯಮಂತ್ರಿಗಳೇ ಮಾಡಬೇಕಾಗಿದ್ರೆ ಎರಡೂ ಕಡೆನೂ ಮಾಡಿ, ಎರಡನ್ನು ಮಾಡಿದಾಗ ಶಾಂತಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಒಂದೇ ಕೈಲಿ ಚಪ್ಪಾಳೆ ತಟ್ಟಲ್ಲ ಮುಖ್ಯಮಂತ್ರಿಗಳೇ, ಇಲ್ಲಾಂದ್ರೆ ಗಲಾಟೆನೇ ಆಗೋದು. ಎಸ್ ಹರಿರಾಮ್ ಅವರೇ, ನಾನು ಕೇಳೋದು ಸಿಂಪಲ್ ಆಗಿ, ಮುಖ್ಯಮಂತ್ರಿಗಳು ಕ್ಯಾಮ್ರಾ ಮುಂದೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ನ ಕರೆದ್ಬಿಟ್ಟು ಹೇಳ್ತಾರೆ ಮುತಾಲಿಕನ್ ಹೋಗ್ರಿ ಬಂಧಿಸ್ರಿ ಅಂತ ಹೇಳಿ ಕಳಿಸ್ತಾರೆ. ಇನ್ನೊಂದು ಕಡೆ ಬೇರೆ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಇರೋದು PF ಮತ್ತೆ ಇನ್ನುಳಿದಂತಹ ಸಂಘಟನೆಗಳ ಮೇಲೂ ಕೂಡ ಆರೋಪಗಳು ಬರ್ತಾ ಇದೆ. ಯಾಕ ಎಲ್ಲಾ ನಾಯಕರನ್ನ ಕರೆಸಿ ಒಂದು ದೊಡ್ಡ ಮನಸ್ಸನ್ನ ಮಾಡಿ, ವಿಶಾಲ ಹೃದಯಿ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆಸಿ, ಎಲ್ಲಾ ಸಂಘಟನೆಗಳನ್ನ ಒಂದು ಕಡೆ ಕರೆಸಿ, ಕಮಾನ್ ಯಡಿಯೂರಪ್ಪನವರೇ ಬನ್ನಿ ಮಾತಾಡೋಣ, ಇದ್ರ ಬಗ್ಗೆ ಏನಿದೆ ಅಂತ ಎಲ್ಲವೂ ಕೂಡ ಶಾಂತಿ ರೀತಿಯಿಂದ ಬಗೆಹರಿಸ್ಬಿಡೋಣ ಅಂತ ಹೇಳಿ ಒಂದು ಮನಸ್ಸು ಬರಬಹುದಾಗಿತ್ತು ಮುಖ್ಯಮಂತ್ರಿ. ಅವರೇ ಪ್ರಚೋದನಕಾರ, ಅವ್ರು ಯಾಕೆ ಮುಖ್ಯಮಂತ್ರಿಗಳ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ. ಯಾರು ಕೋಮುವಾದಿಗಳಿದ್ದಾರೋ, ಯಾರು ವಿಷ ಬೀಜವನ್ನು ಹಾಕ್ತಾರೋ ಅವ್ರನ್ನ ಯಾಕೆ ಕರಿಬೇಕು? ನಾಗರಾಜ್ ವಿಷ ಬೀಜ ಅಲ್ಲ ಇವತ್ತು ಮುಖ್ಯಮಂತ್ರಿಗಳು. ನಾಗರಾಜ್ ಅವರ ಇವತ್ತು ಸೆಕ್ಯುಲರಿಸಂ ನಿಂತುಬಿಟ್ಟಿದೆ. ಸಾರಿ ನಾನು ಕೇಳ್ತಾ ಇರುವಂತ ಪ್ರಶ್ನೆ, ಎಸ್ ಹರಿರಾಮ್ ಅವರೇ, ನಾನು ಕೇಳ್ತಾ ಇರುವಂತ ಸಿಂಪಲ್ ಪ್ರಶ್ನೆ, ಮುಖ್ಯಮಂತ್ರಿಗಳು ಯಾಕೆ ಎರಡು ದಿಬ್ಬಗೆಯ ನೀತಿಯನ್ನ ತೋರಿಸ್ತಾ ಇದ್ದಾರೆ? ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ನಿಮ್ಗೆ ಕೆಲಸ ಮಾಡಕ್ಕಾಗಲ್ಲ ಅಂತ ಪೊಲೀಸರನ್ನು ಕೂಡ ಕೇಳ್ತಾರೆ. ಅಂದ್ರೆ ಇಬ್ಬಗೆಯ ನೀತಿ ಸ್ಪಷ್ಟವಾಗಿದೆಯಾ ಮುಖ್ಯಮಂತ್ರಿಗಳಲ್ಲಿ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ವೈಯಕ್ತಿಕವಾಗಿ ನನಗನ್ಸ್ತಕ್ಕಂಥದ್ದು, ರಾಜಕಾರಣ ಒಂದು ಕಡೆ ಇಡೋಣ, ಸಿದ್ದರಾಮಯ್ಯನವರಿಗೆ ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಿಂಸೆಯನ್ನ, ಈ ಕೋಮು ಗಲಭೆಗಳನ್ನ, ಜಾತಿ ಗಲಭೆಗಳನ್ನ, ಬೇರೆ ಬೇರೆ ಎಲ್ಲವನ್ನೂ ತಡಿಬೇಕು ಅಂತಿದ್ರೆ ಅವರು ಮುಕ್ತವಾಗಿ ಕ್ಯಾಮ್ರಾ ಮುಂದೆ ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂಥವ್ರನ್ನ ಅರೆಸ್ಟ್ ಮಾಡಿ ಅಂತ ಮುಕ್ತವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಬ್ಯಾಕ್ ಡೋರ್ ಅಲ್ಲಿ ಹೇಳ್ಬೇಕಾಗಿತ್ತು. ಬ್ಯಾಕ್ ಡೋರ್ ಅಂತಲ್ಲ, ಅದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೇಳ್ತಿದ್ರೆ ಅಂದ್ರೆ ಅಲ್ಲಿ ಏನೋ ಇದೆ, ಅಲ್ಲೇನೋ ನಾಟಕ ಆಡ್ಲಿಕ್ಕೆ ನೀವು ಅಂದ್ರೆ ನೋಡಿ ನಾನು ಎಷ್ಟು ಟಫ್ ಇದ್ದೀನಿ ಅಂತ ಹೇಳಿ ಈ ಕೆಲವರು ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳಿದ್ದಾರೆ ಕೆಲವರು. ಇವ್ರು ಹೆಂಗಪ್ಪ ಅಂತ ಹೇಳಿದ್ರೆ ಈ ಮಾತುಗಳನ್ನ ಇಟ್ಕೊಂಡು ಎಲ್ಲರನ್ನೂ ಕೂಡ ಬನ್ನಿ ಕಾಂಗ್ರೆಸ್ಗೆ ಬನ್ನಿ ಅಂತ ಕರೀತಕ್ಕಂಥ, ನಾವೆಲ್ಲ ಕಾಂಗ್ರೆಸ್ ಕಡೆ ಹೋಗ್ಬೇಕು ಅಂತಕ್ಕಂಥ ಒಂದು ವರ್ಗ ಇದೆ. ಸೊ ಆ ವರ್ಗವನ್ನ ಸೆಳಿಲಿಕ್ಕೆ ನೋಡಿ, ನಾನೇನೋ ಸುಮ್ಮನೆ ಇಲ್ಲ, ನಾನು ಈಗ ನೋಡಿ ಮುತಾಲಿಕ್ನ ಅರೆಸ್ಟ್ ಮಾಡಿ ಅಂತ, ಮುತಾಲಿಕ್ನ ಅರೆಸ್ಟ್ ಮಾಡ್ಲಿಕ್ಕೆ 100 ಕಾರಣಗಳಿದಾವೆ. ಹಾಗೆ ಕಲ್ಲಡ್ಕ ಭಟ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ 100 ಕಾರಣಗಳಿದಾವೆ. ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನೀವು ನೇರವಾಗಿ ಕ್ಯಾಮ್ರಾ ಮುಂದೆ ಕುಂತು ಅರೆಸ್ಟ್ ಮಾಡ್ಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ನೀವು ಒಂದು ಫೋನ್ ಕರೆ ಮಾಡಿ ಅಲ್ಲಿರ್ತಕ್ಕಂಥ ನಿಮ್ಮ ಡ್ಯೂಟಿಯನ್ನು ನೀವು ಕರೆಕ್ಟ್ ಮಾಡ್ರಿ ಅಂತ ಹೇಳಿದ್ರೆ ತನ್ನಷ್ಟು ತಾನೇ ಆಗುತ್ತೆ. ಮುಖ್ಯಮಂತ್ರಿ ಅವರು ಹೇಳಬಾರದು.
ಪೊಲೀಸರು ಫೋನ್ ಮಾಡಿನೂ ರವಿ ಸುಬ್ರಹ್ಮಣ್ಯ ಸರ್, ಪ್ಲೀಸ್ ಹರಿರಾಮ್, ಪ್ಲೀಸ್ ರವಿ ಸುಬ್ರಹ್ಮಣ್ಯ ಅವರೇ, ಅಂದ್ರೆ ಪೊಲೀಸರು ಬಳೆ ತೊಟ್ಕೊಂಡು ಕೂತಿದಾರ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಷ್ಟೊಂದು ಮೀಟಿಂಗ್ ಅನ್ನ ಕರೆದ್ಬಿಟ್ಟು ಏನು ಮಾಡ್ತಾನೆ ಇಲ್ಲ, ನೀವು ಏನು ಕೆಲಸನೇ ಮಾಡಿಲ್ಲ. ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂದ್ರೆ ಅಲ್ಲಿರುವಂತ ಪೊಲೀಸರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವ ಕೆಲಸನೂ ನಡೆಸ್ತಾ ಇಲ್ಲ. ಅಂದ್ರೆ ಮನಸ್ಸನ್ನ ಕುಗ್ಗಿಸ್ತಾ ಇದ್ದಾರ ಪೊಲೀಸರು. ಅಲ್ಲಿ ಪೊಲೀಸ್ ವ್ಯವಸ್ಥೆಯ ಸಂಘ ಪರಿವಾರದ ಮೈಂಡ್ ಸೆಟ್ ಅಲ್ಲಿ ಇದೆ. ಇಡೀ ಪೊಲೀಸ್ ವ್ಯವಸ್ಥೆ ಸಂಘ ಪರಿವಾರದ ಮೈಂಡ್ ಸೆಟ್ ಇಡೀ ಪೊಲೀಸ್ ಅಲ್ಲಿರ್ತಕ್ಕಂಥ ಕರಾವಳಿ ರೀಜನ್ ಇರ್ತಕ್ಕಂಥ ಇಡೀ ಪೊಲೀಸ್ ವ್ಯವಸ್ಥೆ ಒಂದು ಕೋಮು ಕೋಮುವಾದಿ ಪೊಲೀಸರನ್ನು ತಗೊಂಡೋಗಲ್ಲ ಹಾಕಿದ್ದಾರೆ ಅಂತ ನೀವು ಅದಕ್ಕೆ ವಿಶೇಷ ಕೊಡಬೇಕಾಗಿಲ್ಲ. ಪರಿವಾರದ ಮೈಂಡ್ ಸೆಟ್ ಹರಿರಾಮ್ ಅವರೇ ಒಂದು ನಿಮಿಷ, ಕೋಮುವಾದಿ ಜಾತಿವಾದಿ ನೀವು ದಲಿತರ ಮೇಲೆ ಏನಾದ್ರೂ ಆದಾಗ ಯಾರು ಪೊಲೀಸರು ಆಕ್ಷನ್ ತಗೊಳ್ಳೋದಿಲ್ಲ, ಕೋಮು ಗಲಭೆಗಳಾದಾಗ ಯಾವ ಆಕ್ಷನ್ ತಗೊಳ್ಳೋದಿಲ್ಲ. ಬರೀ ಒಂದು ರೀತಿ ಸಿನಿಮಾಗಳಲ್ಲಿ ಎಲ್ಲ ಘಟನೆ ಆದ್ಮೇಲೆ ಎಂಡಲ್ ಬರ್ತಾರಲ್ಲ. ಇವತ್ತು ರಾಜ್ಯ ಸರ್ಕಾರದ ಮನಸ್ಥಿತಿ ಏನು ಅಂತ ಅರ್ಥ ಆಗ್ತಾ ಇದೆ. ಇವತ್ತು ಅಧಿಕಾರಿಗಳು ನ್ಯಾಯಯುತವಾದಂತಹ ಒಂದು ಕೆಲಸವನ್ನ, ಅವರ ಕರ್ತವ್ಯವನ್ನ, ಅವರ ಜವಾಬ್ದಾರಿಯನ್ನ ಅವರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದಾದ್ರೂ ಒಂದು ರೀತಿಯ ಒಳಗೆ ಏನಾದ್ರೂ ಅವ್ರಿಗೆ ಇವತ್ತಲ್ಲಿ ವಸ್ತುಸ್ಥಿತಿ ಗೊತ್ತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜನಗಳ ಭಾವನೆ ಯಾವ ತರ ಇದೆ ಅಂತಕ್ಕಂಥದ್ದು ಅರ್ಥ ಆಗಿದೆ. ಹಾಗಾಗಿ ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂತಹ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರ ಕಾಂಗ್ರೆಸ್ನ ಹಿಡಿತದಲ್ಲಿದೆ. ಎಲ್ಲವನ್ನೂ ಕೂತ್ಕೊಂಡು ಅವ್ರು ಎಲ್ಲಾ ಮಾಡಿದ್ರು ಕೂಡ ಏನಾದ್ರೂ ಮಾಡಿ ಮುಂದೆ ಕೂಡ ಪೊಲೀಸ್ ಅವ್ರ ಕಡೆನೇ ಇದೆ. ಅದ್ ಹೆಂಗಿರುತ್ತೆ? ಪೊಲೀಸ್ ಅವ್ರ ಸರ್ಕಾರದ ಕೈಯಲ್ಲಿದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರೋದು ಬಿಜೆಪಿ ಅವರಲ್ಲ. ಅಲ್ಲಿ ಹಾಕಿರ್ತಕ್ಕಂಥ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಲ್ಲ, ಅಥವಾ ಬಿಜೆಪಿ ಆಡಳಿತ ಅಲ್ಲ. ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ನಡೆಸಿ ಇವತ್ತು ಉಸ್ತುವಾರಿ ಸಚಿವರ ಅದಕ್ಕೊಂದು ಪಾಯಿಂಟ್ ಕೂಡ ಹೇಳ್ತೀನಿ ನಾನು. ನಾಗರಾಜ್ ಯಾದವ್ರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ ಮಂಗಳೂರಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡು ಸುಮ್ನೆ ಆಗ್ಬಿಟ್ಟಿದ್ದೀರಾ ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ. ಏನಿದ್ರ ಮಾತಿನ ಅರ್ಥ? ನಿಮ್ಗೆ ಜವಾಬ್ದಾರಿ ತಗೊಂಡು ಹೋಗಿ ಅಂದ್ರೆ ನ್ಯಾಯಯುತವಾಗಿ ಯಾವ ಹಾಕ್ಸ್ಕೊಂಡು ಅಲ್ಲಿ ಹೋಗಿ ಸುಮ್ನೆ ಕೂತಿದ್ದೀರಾ ಅಂತ ಯಾರು ಕೇಳಿದಿರ? ನನ್ನ ಕೇಳಿದ್ರಲ್ಲ, ಇವರೆಲ್ಲ ಯಾಕೆ ಮಾತಾಡ್ತಾರೆ ಹೇಳಿ. ಎಸ್ ಪ್ಲೀಸ್, ಇವರೆಲ್ಲ ಯಾಕೆ ಮಾತಾಡ್ತಾರೆ? ನಾಗರಾಜ್ ಯಾದವ್ರೆ, ನಿಮ್ಗೆ ಪ್ರಶ್ನೆ ಕೇಳಿಲ್ಲ ಇರಿ, ನಾನು ಬರ್ತೀನಿ. ಹೆಗ್ಡೆ ಸರ್ ಕೇಳ್ತೀನಿ ನಾನು ಮಾತಾಡ್ತೀನಿ. ನಾಗರಾಜ್ ಯಾದವ್ರೆ ಹೇಳಿ. ಎಸ್ ಪ್ಲೀಸ್. ಇದರ ಅರ್ಥ ಏನು? ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಅರ್ಥ, ನೀವು ನಿಮ್ಗೆ ಅಲ್ಲಿ ಕೆಲಸ ಕೊಟ್ಟ ಮೇಲೆ ನೀವು ಕೆಲಸ ಮಾಡ್ತಾ ಇಲ್ಲ, ಚುರುಕಾಗಿ ಮಾಡಬೇಕು, ಕಾನೂನಿನ ಸುವ್ಯವಸ್ಥೆ ಕಾಪಾಡಬೇಕು ಅಂತಕ್ಕಂಥ ಅರ್ಥ. ನಾನು ಇನ್ನೊಂದು ಕೇಳ್ತೀನಿ, ಇಷ್ಟೆಲ್ಲ ಮಾತಾಡಿದ್ರೆ ದಕ್ಷಿಣ ಕನ್ನಡ ಬಗ್ಗೆ, ನಾವು ಅಲ್ಲ ಲೋಕಸಭಾ ಸದಸ್ಯರು ಏನು ಮಾತಾಡಿದ್ರೆ ಮೊನ್ನೆ ಒಂದ್ಸಲಿ ಅವ್ರದ್ದು ಅಲ್ಲೊಂದು ಇದಾದಾಗ ಸಮಸ್ಯೆ ಆದಾಗ, ನಾವು ಮನಸ್ಸು ಮಾಡಿದ್ರೆ ಇಡೀ ರಕ್ತಪಾತ ಆಗ್ಬಿಡ್ತದೆ ಅಂತೆಲ್ಲ ಭಾಷಣ ಮಾಡಲ್ಲ ಅವರು. ಯಾಕೆ ಮಾತಾಡ್ತಾರೆ ಹಾಗೆ? ಯಾಕೆ ಮಾತಾಡ್ತಾರೆ? ಲೋಕಸಭಾ ದೇಶ ಪ್ರಚೋದನೆ ಮಾಡ್ತಕ್ಕಂಥ ಲೋಕಸಭಾ ನೋಡಿ ನಿಮ್ಮ ಟಿವಿಯಲ್ಲಿ ತೋರಿಸಿದ್ದೀರಿ. ಅವ್ರು ಹೇಳ್ತಾರೆ ನೀವು ಕ್ರಮ ಕೈಗೊಳ್ಳದೇ ಇದ್ರೆ ರಕ್ತಪಾತ ಆಗ್ತಂದ್ರು. ತನಿಖೆ ಆದಾಗ ಯಾರು ಸಿಗಾಕೊಂಡಿದ್ರಲ್ಲಿ? ಯಾರು ಮುಸ್ಲಿಂ ಸಿಗಾಕೊಂಡ್ರ ಅದ್ರಲ್ಲಿ? ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು, ನೀವು ಅಲ್ಲಿ ಮಂಗಳೂರಲ್ಲಿ ಪೋಸ್ಟಿಂಗ್ ಕೊಟ್ಟ ಮೇಲೆ ನಿಮ್ಮ ಕೆಲಸವನ್ನು ನಿಭಾಯಿಸಬೇಕು, ಇಲ್ಲಾಂದ್ರೆ ನೀವು ಇರಬಾರ್ದು ಅಲ್ಲಿ ಅಂತಕ್ಕಂಥ ಮಾತನ್ನ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಾರೆ. ತಪ್ಪೇನಿದೆ ಅದರಲ್ಲಿ? ಅಂದ್ರೆ ಎಲ್ಲ ಆದ್ಮೇಲೆ ಹೆಗ್ಡೆ ಸರ್ ಜೊತೆಗೆ ನಾನು ಮಾತಾಡ್ತೀನಿ. ಹೆಗ್ಡೆ ಸರ್ ಜೊತೆಗೆ ನಾನು ಮಾತಾಡ್ತೀನಿ. ಒಂದ್ ಸೆಕೆಂಡ್ ನಾನು ಹೆಗ್ಡೆ ಸರ್ ಜೊತೆಗೂ ಮಾತಾಡ್ತೀನಿ. ಕಾನೂನಾತ್ಮಕವಾಗಿ ಈ ರೀತಿಯಾದಂತ ದೊಂಬಿ ಗಲಾಟೆ, ಕೊಮ್ಮು ಗಲಭೆಯನ್ನ ನಿಯಂತ್ರಿಸೋಕೆ ಯಾವ ರೀತಿಯಾದಂತ ಅಧಿಕಾರವನ್ನ ಚಲಾಯಿಸಬಹುದು? ಹೆಗ್ಡೆ ಸರ್, ರಾಜಕೀಯಕ್ಕೋಸ್ಕರ ಕೋಮು ಗಲಭೆಯನ್ನ ಬಣ್ಣ ಹಚ್ತಾ ಇರೋದಾ, ಅಥವಾ ನಿಜಕ್ಕೂ ಕೂಡ ಇದು ಕೋಮು ಗಲಭೆನ ಮಂಗಳೂರಲ್ಲಿ ನಡೀತಾ ಇರೋದು? ನೋಡಿ, ಇದು ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ನನ್ನ ದೃಷ್ಟಿಯಲ್ಲಿ
ಎಲ್ಲ ರಾಜಕೀಯ ಪಕ್ಷದವರು ಅಂತ ಅನ್ಕೋಬಹುದು. ಅವ್ರವರಿಗೆ ಬೇಕಾದ ಸರ್ ನೀವು ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ. ಕಾಂಗ್ರೆಸ್ ಅವರು ನೀವು ಅದೇ ಮಾಡಿದ್ದೀರಾ, ಕಡಿಮೆ ಏನಿಲ್ಲ, ನೀವು ಕಡಿಮೆ ಇಲ್ಲ. ಈ ದೇಶದಲ್ಲಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಕೋಮುಗಲಭೆಯಿಂದ ಲಾಭನೇ ಕೊಡ್ದಿಲ್ವಾ? ಯಾವತ್ತೂ ಪಡೆದಿಲ್ವಾ? ಸಾರಿ ಹೆಗಡೆ ಸರ್ ಪ್ಲೀಸ್. ಅಲ್ಲ, ನೀವು ನಂಬಿಕೊಂಡಿದ್ದಂತ ಮುಸ್ಲಿಮರು ನಿಮ್ ಕೈ ಬಿಡ್ತಾ ಇದ್ದಾರೆ ಅಂತ ಭಯ ನಿಮಗೆ. ಜಾತಿವಾದ ಮೂಲ ಕಾರಣಕರ್ತರವರು ಯಾರು? ಕಾಂಗ್ರೆಸ್ನವರು. ಜಾತಿವಾದ ಕೋಮುವಾದ ಶುರುವಾಗಿದ್ದ ಕಾಂಗ್ರೆಸ್ನಿಂದ. ಬೆಳೆಸ್ತಾ ಇರೋದು ಇವರು. ಯಾರು ಕೋಮುವಾದಕ್ಕೆ ಕಾರಣ ಆಗಿರ್ತಕ್ಕಂಥ RSS ಹಿಂದೂ ಮಹಾಸಭಾ ಇದೆಯಲ್ಲ, ಇದೇ RSS ಇದೇ ಹಿಂದೂ ಮಹಾಸಭಾ ಬಿಜೆಪಿ ಪ್ರಬಲ ಆಗೋದಕ್ಕಿಂತ ಮೊದಲು ಇದೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ರು ಅವರು. ಇದೇ ಕಾಂಗ್ರೆಸ್ ಬೆಂಬಲ ತಗೊಂಡು 84 ಅಂದ್ರೆ ನೀವು ಹೇಳ್ತಾ ಇರೋದು ಅವ್ರು ಬೀಜ ಹಾಕಿಟ್ರು, ಮೊಳಕೆ ಹೊಡೆದ್ಮೇಲೆ ಗೊಬ್ಬರ ಹಾಕಿ ನೀರಾಗಿ ಬೆಳೆಸ್ತಾ ಇದ್ದಾರೆ. ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಯಾವ ದೇಶದ ಯಾವುದೇ ಮೂಲೆ ಒಳಗೆ ಯಾವುದೇ ಒಂದು ಸಂಕಷ್ಟ ಇದ್ದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿದೆ. ವನವಾಸಿ ಕಲ್ಯಾಣದಿಂದ ಹಿಡಿದು ಯಾವ ಜನ ಕೋಮುಗಲಭೆ ನಡೀತದಲ್ಲ RSS ಇದೆ. ಎಲ್ಲದಕ್ಕೂ ನೋಡಿ ಒಂದ್ ನಿಮಿಷ, ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಲಾಗ್ತಾ ಇದೆ ಅಂತ ನಾನು ಉತ್ತರ ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ಇವ್ರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೂ ಕೇವಲ ಅಷ್ಟರ ಮಟ್ಟಿಗೆ ಮಾತ್ರ ನೋಡಬಾರ್ದು. ಇದನ್ನ ರಾಷ್ಟ್ರೀಯ ಸುರಕ್ಷತೆಯ, ಭಾರತದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರ ಅಂತ ಗಮನಿಸಬೇಕಾಗತ್ತೆ ನಾವು. ಇವತ್ತೇನು ಇಸ್ಲಾಮಿಕ್ ರಾಡಿಕಲೈಸೇಷನ್ ಆಗ್ತಾ ಇದೆ, ಆ ಇಸ್ಲಾಮಿಕ್ ರಾಡಿಕಲೈಸೇಷನ್ ಪ್ರಾಲಿಫರೇಷನ್ ಕರ್ನಾಟಕಕ್ಕೂ ಬರ್ತಾ ಇದೆ. ಇವತ್ತು ISIS ವ್ಯಕ್ತಿಗಳನ್ನ ಕರ್ನಾಟಕದಲ್ಲಿಯೂ ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ನಿಮ್ಗೆ ಗಮನದಲ್ಲಿದೆ. ಕೇರಳದಲ್ಲಿಯೂ ಕೂಡ ಅದನ್ನ ಅರೆಸ್ಟ್ ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ISIS ಏನಿದೆ, ಆ ಏನು ಇಸ್ಲಾಮಿಕ್ ರಾಡಿಕಲ್, ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ, ತುಂಬಾ ಜನ ಸಜ್ಜನರು ಮುಸಲ್ಮಾನರು ಇದ್ದಾರೆ ಈ ದೇಶದಲ್ಲಿ. ಆ ಕಾರಣಕ್ಕಾಗಿಯೇ ನಾವು ಇಲ್ಲಿಯವರೆಗೂ ಭ್ರಾತೃತ್ವ ಭಾವನದಿಂದ ಇದ್ದಾರೆ. ಆದ್ರೆ ಏನು ಹೊರಗಡೆಯ ಶಕ್ತಿಗಳು ಇವತ್ತು ಭಾರತವನ್ನ ದುರ್ಬಲ ಮಾಡಬೇಕು ಅಂತ ಹೊರಟಿದೆ, ಅವರುಗಳು ಈ ರೀತಿಯ ಇಸ್ಲಾಮಿಕ್ ರಾಡಿಕಲೈಸೇಷನ್ ನ ಬೀಜವನ್ನ ಬಿತ್ತುವುದರ ಮೂಲಕ ಅದರ ಬೆಳೆಯನ್ನ ಬೆಳೆಯೋದಕ್ಕಾಗಿ ಹೊರಟಿದ್ದಾರೆ. ಅದರ ಎಲ್ಲ ಸಿಂಪ್ಟಮ್ಗಳು ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಇದು ರಾಜಕಾರಣದ ದೃಷ್ಟಿಯಿಂದ ಯಾವ ರೀತಿ ಬೇಕಾದ್ರೂ ಅವರು ಬಳಸ್ಕೊಳ್ತಾ ಇರಬಹುದು, ಅದು ಅಲ್ಲ, ಆದ್ರೂ ಬಳಸ್ಕೊಳ್ಬಾರ್ದು ಆ ರೀತಿ. ಆದರೆ ಇವತ್ತು ನಡೆದಿರ್ತಕ್ಕಂತಹ ಏನು ಘಟನೆಗಳಿದೆ, ಇದು ಕೇವಲ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂತಹದ್ದಲ್ಲ. ನಿಮಗೆ ಗೊತ್ತಿರಬಹುದು, 1994ನೇ ಇಸ್ವಿನಲ್ಲಿ ಭಟ್ಕಳದಲ್ಲಿ ಇದಕ್ಕಿಂತ ಹೆಚ್ಚಿನ ದೊಡ್ಡ ಗಲಭೆಗಳು ನಡೆದವು. 18 ಜನರ ಹತ್ಯೆ ನಡೀತು. ಸಾಧಾರಣ ಆ ಒಂದು ಭಾಗದಲ್ಲಿ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ಳದೆ ಇರತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತು ಆಡಳಿತವನ್ನು ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಆಗಿತ್ತು. ಅದಕ್ಕೆ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಅವರ ಒಂದು ಆಯೋಗವನ್ನು ನೇಮಕ ಮಾಡಿತ್ತು. ಇವತ್ತಿನವರೆಗೆ ಯಾವುದೇ ರಾಜಕಾರಣಿಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಆ ಒಂದು ಏನು ವರದಿ ಇದೆ ಆ ವರದಿಯನ್ನು ಹೊರ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ದುರಂತ ಅದು. ಯಾವ ಒಂದು ಕಮಿಷನ್ಗಾಗಿ ಸರ್ಕಾರ ಹಣವನ್ನು ಖರ್ಚು ಮಾಡಿತ್ತೋ, ಯಾವುದಕ್ಕೆ ಉತ್ತರದಾಯಿತ್ವ ಇತ್ತೋ ಅಂತಹ ಸರ್ಕಾರಗಳು ಕೂಡ ಆ ಭಟ್ಕಳ ಕಮಿಷನ್ ರಿಪೋರ್ಟ್ ಅನ್ನು ಹೊರಗಾಕಿಲ್ಲ. ಭಟ್ಕಳ ಕಮಿಷನ್ ಹೊರಗೆ ಬಂದಂತ ಘಟನೆ, ಯಾಕೆಂದ್ರೆ ನಾನು ಅದರಲ್ಲಿ ಭಾಗವಹಿಸಿದ್ದೆ ಹೇಳ್ತೀನಿ, ಅವತ್ತು ಕೂಡ ಈ ಏನು ಇಸ್ಲಾಮಿಕ್ ರಾಡಿಕಲೈಸೇಷನ್ ಇತ್ತು ಅದು ಭಟ್ಕಳದಲ್ಲಿ ಬೇರೂರಿತ್ತು. ಅಲ್ಲಿಂದ ಇವತ್ತು ನಾವು ನೋಡ್ತಾ ಇದೀವಿ ಅಂತಾರಾಷ್ಟ್ರೀಯ ಭಯೋತ್ಪಾದಕರು. ರಶೀದ್ ಭಟ್ಕಳ ಯಾರು? ಅವನು ಎಲ್ಲಿರ್ತಾ ಇದ್ದ? ಅವನು ಯಾರ್ಯಾರಿಗೆ ಕುಮ್ಮಕ್ಕ ಕೊಡ್ತಾ ಇದ್ದ? ಸಿಮಿಯಾ ಇವತ್ತಿನ ಮುಖವಾಡ ಯಾವುದು? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾವುದು? KDF ಯಾವುದು? ಅಲ್ಲ, ಅದ್ರ ಜೊತೆಗೆ ನೀವು ನಾನು ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ಚರ್ಚೆ ಮಾಡೋಣ. ನೋಡಿ, ನಾವು ಚರ್ಚೆ ಮಾಡೋಣ. ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಬಗ್ಗೆ ಹೇಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಈ ಒಂದು KDF ಮತ್ತು ಈ ಸೀಮೆಯ ಮುಖವಾಡಗಳು, ಇದರ ಬಗ್ಗೆ ಅವತ್ತೇ ಅಚ್ಯುತಾನಂದ ಅವರು ಕೇರಳದ ಮುಖ್ಯಮಂತ್ರಿ ನೆನಪು ಮಾಡ್ಕೋಬೇಕು. ಅವರು ಹೇಳ್ತಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೂಡ ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆಗೆ ಸಂಬಂಧವನ್ನು ಹೊಂದಿದೆ ಅಂತ ಅವತ್ತಿನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವತ್ತಿನ ಕೇರಳದ DG ನಾಗರಾಜ್ ಯಾದವ್ ಅವರೇ, ಕಾಂಗ್ರೆಸ್ ಅದರಲ್ಲಿ ಏನು ಮಾಡೇ ಇಲ್ಲ, ಈ ರೀತಿಯಾಗಿ ಗಲಭೆಗಳು ಏನೇನು ಮಾಡಿಲ್ಲ ನಾವು ಅಂತ ಹೇಳ್ತೀರಾ, ಲಾಭ ಪಡ್ಕೊಂಡಿಲ್ಲ ಅಂತ ಹೇಳ್ತೀರಾ. ರೋಹಿತ್ ವೆಮುಲ ಆತ್ಮಹತ್ಯೆ ಪ್ರಕರಣವನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ವ್ಯಾಪಕವಾಗಿ ಪ್ರತಿಭಟನೆಯನ್ನ ಮಾಡಿತು.
ಲಾಭ ಪಡ್ಕೊಳ್ಳಿಲ್ವಾ ಅದ್ರದ್ದು? ಒಂದ್ ಮಾತು ಹೇಳ್ತೀನಿ, ಅದ್ರ ಲಾಭ ಪಡ್ಕೊಳ್ಳಿಲ್ವಾ? ನಾವು ದಕ್ಷಿಣ ಕನ್ನಡದ ಬಗ್ಗೆ ಲಾಭ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ, ಲಾಭ ಬಿಜೆಪಿನೂ ಪಡ್ಕೊಳ್ಳುತ್ತೆ. ಯಾವುದೇ ಪಕ್ಷಗಳು ಕೋಮು ಗಲಭೆಯ ಲಾಭವನ್ನ ಪಡ್ಕೊಳ್ಳುತ್ತೆ. ಅದಕ್ಕೆ ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡುವಾಗ ವಿಷಯಾಂತರ ಮಾತಾಡೋದು ಬೇಡ, ಅವೆಲ್ಲ ಮಾತ್ರ ಬೇರೆ ವಿಚಾರ ಬರ್ತದೆ. ಹೇಳ್ತಾರೆ ಯಾವುದೇ ರೀತಿಯಾದ ಕೋಮುವಾದವನ್ನ ಖಂಡಿಸಬೇಕಾಗ್ತದೆ. ಅದು ಮುಸಲ್ಮಾನರ ಹೆಸರು ಮಾಡ್ತಾ ಇರ್ಬೋದು, ಹಿಂದೂ ಹೇಳೋರು ಕೇಳಿ ಸರ್. ಐ ವಿಲ್ ಟೆಲ್ ಯು, ನೋಡಿ ಒಂದ್ ನಿಮಿಷ. PFI ಇರ್ಬೋದು, ರಾಮಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, ಮುಖ್ಯಮಂತ್ರಿಗಳು ಬಜರಂಗದ ಹೇಳಿದ್ದಾರೆ, ಶ್ರೀರಾಮ ಸೇನೆ ಹೇಳಿದ್ದಾರೆ, RSS ಹೇಳಿದ್ದಾರೆ, PFI ಹೇಳಿದ್ದಾರೆ, SDPI ಹೇಳಿದ್ದಾರೆ. ಮುಸ್ಲಿಂ ಸಂಘಟನೆ ಅಂತ ಬರಲೇ ಇಲ್ಲ, ಬರೀ ಹಿಂದೂಗಳು ಅಂತ ನಿಂತ್ಕೊಂಡ್ರು. ನಿಮ್ಮಲ್ಲಿ ತಾವು ಹಿಂದೂಗಳ ಬಹಳ ಬೇಸಿಕ್ ಕ್ವಶನ್ ಇದೆ ಇಲ್ಲಿ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯ ಕೋಮುವಾದಿ ಶಕ್ತಿಗಳ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥದ್ದನ್ನ ಸ್ವಾಗತ ಮಾಡಬೇಕು ಬೇಡವಾ ಅಂತಕ್ಕಂಥ ಈ ಪಾಲನೆ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಕೋಮುವಾದ ಮಾಡೋರು ಖಂಡಿತ ಮಾಡಿದ್ವಿ, ಅಲ್ಪಸಂಖ್ಯಾತರು ಕೋಮುವಾದ ಮಾಡ್ತಾರೆ, ಯಾರೇ ಕಾನೂನನ್ನ ಕೈಗೆ ತಗೊಂಡ್ರೆ ಅದನ್ನ ವಿರೋಧಿಸಬೇಕು, ಅದ್ರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಕಟ್ಟು ಆದೇಶ ಏಪ್ರಿಲ್ ತಿಂಗಳಲ್ಲಿ ಇದೇ PFI ಸಂಘಟನೆಯವರು ದೊಡ್ಡದಾದಂತಹ ಪ್ರತಿಭಟನೆಯನ್ನ ಮಾಡಿದ್ರು. ಕಮಿಷನರ್ ಆಫೀಸ್ ಅಲ್ಲಿ ಲಾಠಿ ಚಾರ್ಜ್ ನಡೀತು. ಯಾಕೆ ಪ್ರತಿಭಟನೆ ಮಾಡಿದ್ರು ಅವರು? ಅವರ ಕಾರ್ಯಕರ್ತರನ್ನ ಉಗ್ರ ಸಂಘಟನೆಗಳಲ್ಲಿ ಇದಾಗಿದ್ದಾರೆ, ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ವಿಚಾರಣೆಗೋಸ್ಕರ ಪೊಲೀಸರು ತಗೊಂಡಿದ್ರು. ಅವಾಗ PFI ಹೋಗಿ ಅಲ್ಲಿ ಗಲಾಟೆ ಮಾಡಿ ಲಾಠಿ ಚಾರ್ಜ್ ಆಗಿ ಕಲ್ಲು ತೂರಾಟಗಳನ್ನು ನಡೆಸ್ತು. ತಗೊಳ್ಳಿಲ್ಲ. ಯಾವುದೇ ರೀತಿಯಾದ ಕ್ರಮ ತಗೊಳ್ಳಿಲ್ಲ. ಏಪ್ರಿಲ್ 4, 2017 ನಡೆದಿರುವಂತಹ ಘಟನೆ ಇದು. ಅವ್ರು ಯಾವ್ದೋ ಕೊಲೆ ಇನ್ಯಾವುದೋ ಇದರಲ್ಲಿ ಭಾಗಿಯಾಗಿದ್ದಕ್ಕಲ್ಲ, ಉಗ್ರರಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಕಣ್ಮುಚ್ಚಿಕೊಂಡು ಕೂತಿದ್ರ ಪೊಲೀಸ್ನವರು, ಸರ್ಕಾರ ಲಾಠಿ ಚಾರ್ಜ್ ಮಾಡಿಲ್ವಾ? ನಾವು ಅವಾಗ ಚದುರಿಸಿಲ್ಲ ಅವ್ರನ್ನ. ಯಾರು ಹೇಳ್ತಾರೆ ಅವರು? ಆದ್ಮೇಲೆ ಏನಾಯ್ತು? ಕಳಂಕರಾಗಿದ್ದಾರೆ ಅವ್ರು. ಮಾಡಿದ್ದಾರೆ ಲಾಠಿ ಚಾರ್ಜ್ ಅಲ್ಲ ಇಲ್ಲಿ ಚರ್ಚೆ ಮಾಡ್ತೀನಿ. ನಿಮ್ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ. ಮಗದೊಂದು ಕಡೆ ಅವರ ತಂದೆ ನೋವಿನಿಂದ ಸಂಕಟ ಹೇಳ್ಕೊಳ್ತಾರೆ. ಅವ್ರು ಹೇಳುವಂತ ಒಂದೇ ಒಂದು ಮಾತು ಯಾವ ರೀತಿ ಮನಸ್ಸಿಗೆ ನಾಟತ್ತೆ ಅಂದ್ರೆ, ನನ್ನ ಚಿತೆಗೆ ಬೆಂಕಿ ಇಡಬೇಕಾಗಿರುವಂತ ಮಗನ ಚಿತೆಗೆ ನಾನಿಡುವಂತ ಪರಿಸ್ಥಿತಿ ಬಂತು ಅಂತಾರೆ. ಹೊಟ್ಟೆ ರುಮ್ಮನ್ನತ್ತರೆ ಒಬ್ಬ ತಂದೆ ಆ ರೀತಿಯಾಗಿ ಹೇಳ್ತಾನೆ. 60-70 ವರ್ಷದ ಆಸ್ಪಾಸ್ನಲ್ಲಿರುವಂತಹ ತಂದೆ ಈಗ ದುಡಿದು ಜೀವನ ನಡೆಸಬೇಕು. ಹೊಟ್ಟೆ ಸಂಕಟ ಆಗತ್ತೆ. ಇಂಥವ್ರ ಮನೆಯಲ್ಲಿ ಸಾವು ಆಗ್ತಾ ಇರತ್ತೆ. ಆದ್ರೆ ರಾಜಕಾರಣಿಗಳು ಅದನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾರೆ ಅನ್ನೋದಾದ್ರೆ ಯಾಕ್ರಿ ಬೇಕು ಇಂಥ ರಾಜಕೀಯ ಪಕ್ಷಗಳು? ಅವ್ರ ಕುಟುಂಬದ ಪರಿಸ್ಥಿತಿ ಏನ್ರಿ? ಇಲ್ಲಿಯವರೆಗೂ ಆಗಿರುವಂತಹ ಸಾವು ನೋವುಗಳನ್ನ ನೋಡ್ತಾ ಹೋದ್ರೆ ಅದನ್ನ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಹೊರತು ಆ ಕುಟುಂಬದವರ ನೆಮ್ಮದಿ ಶಾಂತಿಗಾಗಿ ಯಾವನೂ ಲೆಕ್ಕ ಇಲ್ಲ. ಬರೀ ನಾನು ನೀನು ನಾನು ಇದೇ ಜಗಳನೆ ಮಾಡ್ಕೊಂಡು ಹೋದಾಯ್ತು. ಇನ್ನಾದ್ರೂ ಮುಂದೆ ಏನ್ ಮಾಡ್ತಾರೆ ಅನ್ನೋದು ನೋಡಿದ್ರೆ, ಶರತ್ ಸಾವಿಗೂ ಮುಖ್ಯಮಂತ್ರಿಗಳ ಸಾವಿಗೂ DVS ಅವರ ತಮ್ಮ ಮಗನಿಗೂ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರೆ, ಅದನ್ನ ಹೇಳ್ಕೊಳ್ತಾರೆ ಈ ರೀತಿಯಾಗಿ ಅಂತ ಹೇಳಿ. ಅದು ಯಾವ ಲೆಕ್ಕನೋ ಏನು? ಎಸ್ ನಾಗರಾಜ್ ಅವರೇ, ಮುಖ್ಯಮಂತ್ರಿಗಳು ಇನ್ನೊಂದು ಹೇಳ್ತಾರೆ, ಪೊಲೀಸರಿಗೆ ಎಲ್ಲ ಗೊತ್ತಿರುತ್ತೆ ಅನ್ನೋ ಮುಖ್ಯಮಂತ್ರಿಗಳ ಹೇಳಿಕೆ. ಅಂದ್ರೆ ಎಲ್ಲವೂ ಕೂಡ ಗೊತ್ತಿದ್ದೆ ಪೊಲೀಸರಲ್ಲಿ ಶಾಂತವಾಗಿದ್ರ? ಹಾಗಲ್ಲ. ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅಂದರೆ,
ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಎಲ್ಲ ಮಾಹಿತಿ ಗೊತ್ತಿರಲೇಬೇಕು ಅಂತಕ್ಕಂಥ ಭಾವನೆ ನಮಗೆ. ಯಾಕಂದರೆ ಯು ಕೆನಾಟ್ ಸೇ ಐ ಡೋಂಟ್ ನೋ, ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಒಬ್ಬ ಅಧಿಕಾರಿಯಾಗಿ, ಠಾಣಾ ಅಧಿಕಾರಿ ಇರ್ಬೋದು, DCP ಇರ್ಬೋದು, ಕಮಿಷನ್, ಈಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಅಂಡ್ ಆರ್ಡರ್. ಈ ಶುಡ್ ಬಿ ನೋಯಿಂಗ್ ಎವ್ರಿಥಿಂಗ್ ವಾಟ್ಸ್ ಹ್ಯಾಪನಿಂಗ್. ತಲೆ ಕಟ್ಟೋ ಕೆಲಸ ಸರ್, ಒಬ್ಬ ಆಡಳಿತದಲ್ಲಿ ಒಬ್ಬೊಬ್ಬರು ಒಂದು ಕೆಲಸ, ಡಾಕ್ಟರ್ ಮಾಡಬೇಕು, ಪೊಲೀಸ್ ಕೆಲಸ ಪೊಲೀಸ್ ಮಾಡಬೇಕು. ಅವ್ರಿಗೆ ಪೊಲೀಸ್ ಲೆಟ್ ಮಿ ಫಿನಿಶ್ ಇಟ್ ಸರ್, ಡೋಂಟ್ ಇಂಟರ್ಫಿಯರ್ ಪ್ಲೀಸ್, ಡೋಂಟ್ ಇಂಟರ್ಫಿಯರ್ ಸರ್. ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಮುಖ್ಯಮಂತ್ರಿ ಹೇಳಿದ ಅರ್ಥ ಸರ್, ರಾಜ್ಯ ಮುಖ್ಯಮಂತ್ರಿ ಪೊಲೀಸರ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಮುಖ್ಯಮಂತ್ರಿಗಳು ಕ್ಲಾಸ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಅಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಅದನ್ನ ಹೇಳ್ತೀನಂದ್ರೆ, ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೋಮುವಾದಿ ಶಕ್ತಿಗಳು ಬಲಶಾಲಿಯಾಗಿ ಹೊರಟಿದ್ದಾರೆ. ನೀವು ಗಮನ ಹರಿಸ್ತಾ ಇಲ್ಲ ಅಂತ ಹಾಕ್ಬೇಕು. ನೀವು ಮಾಡ್ತಾರೆ ವಿಷಯ ಗೊತ್ತಿ ಸುಮ್ಮನೆ ಕೊಡ್ಬೇಡಿ, ಅವ್ರನ್ನ ನಂಬೇಡಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಸುಬ್ರಹ್ಮಣ್ಯ ಅವರೇ, ನಿಮ್ಮ ನಾಯಕರು ಪ್ರಚೋದಾತ್ಮಕವಾಗಿರುವಂತಹ ಹೇಳಿಕೆಗಳನ್ನ ಕೊಡ್ತಾರೆ, ಇದು ಪ್ರಚೋದನೆ ಅಲ್ವಾ? ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಷಂಡರು ಅಲ್ಲ ನಾವು ಅಂತ ಈಶ್ವರಪ್ಪ ಅವರು ಹೇಳಿದ್ರು, ಷಂಡರ ಸಮಾಜ ಅಲ್ಲ. ಮೊದಲು ಹೇಳಿದೆ ನಾನು, ಇದು ಅಂತ್ಯನೂ ಅಲ್ಲ, ಆರಂಭ ಅಲ್ಲ. ಎಷ್ಟು ದಿವಸ ಸಹಿಸಕ್ಕಾಗಲ್ಲ? ನಡೆಸ್ಕೊಂಡು ಹೋಗ್ತೀರಾ? ಸಾಧ್ಯನೇ ಇಲ್ಲ, ಸರ್ಕಾರಕ್ಕೆ ಸಾಧ್ಯ ಇಲ್ಲ ಇದನ್ನ ಹೊರತು ನಿಮ್ಮ ಸರ್ಕಾರದಿಂದ ಪತ್ತೆ ಹಚ್ಚೋಕ್ ಸಾಧ್ಯನೇ ಇಲ್ಲ. ಆಗಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೀವು ಗಂಡಸ್ರಂತ ಇವ್ರಿಗೆ ತೋರಿಸಿ, ಇವ್ರು ಗಂಡಸಂತ ನಿಮ್ಗೆ ತೋರಿಸ್ಲಿ. ಬಲಿ ಕೊಡ್ತಾ ಇದ್ರಲ್ಲಿ ಒಂದು ನಿಮಿಷ ಸಂಘಟನೆ ನಾಯಕರು ಬಲಿ ಕೊಡ್ತಾ ಇದ್ರಲ್ಲ. ಬಿಜೆಪಿ ಮತ್ತು ಅದೆಲ್ಲ ಆಗಿರೋ ಕೆಲಸ ಜೋರಾಗಿ ಮಾತಾಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತಾ ಇರೋದು. ಒಂದೇ ಸೆಕೆಂಡ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಮಠಾಧೀಶರುಗಳಿದ್ದಾರೆ, ಒಂದಿಷ್ಟು ಸಂಘಟನೆಗಳ ನಾಯಕರುಗಳಿದ್ದಾರೆ. ಎಲ್ಲರನ್ನ ಕೂರಿಸ್ಕೊಂಡ್ಬಿಟ್ಟು ಒಂದು ಮಾತುಕತೆಯನ್ನ ನಡೆಸಬೇಕು ಅನ್ನೋ ಸೌಜನ್ಯ ಕೂಡ ಯಾರಿಗೂ ಇಲ್ವಾ? ನಿಮಗೆ ಅದೆಲ್ಲಕ್ಕಿಂತ ಮೂಲಭೂತವಾಗಿ ಸರ್, ಇವತ್ತಲ್ಲಿ ಯಾವ್ಯಾವ ಸಂಘಟನೆಗಳಿದೆ, RSS ಇರ್ಬೋದು, ಹಿಂದೂ ಮಹಾಸಭಾ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಯಾವುದೇ ಸಂಘಟನೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ನಾಯಕರಿದಾರಲ್ಲ, ಅವ್ರ ಮಕ್ಕಳಿದಾರಲ್ಲ, ಸರಿ ಸರ್, ಅವ್ರ ಮಕ್ಕಳು, ಸರಿ ಸರ್, ಅವ್ರ ಮಕ್ಕಳು ಎಷ್ಟು ಜನ ಈ ತರದ ಸಂಘಟನೆ ಅವರೆಲ್ಲ ವಿದೇಶಗಳಲ್ಲಿ ಹೋಗಿ ಓದ್ತಾ ಇದ್ದಾರೆ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ 5 ಲಕ್ಷ 10 ಲಕ್ಷ ದುಡಿತಾ ಇದ್ದಾರೆ. ಇವರು ಬಲಿ ಮಾಡ್ತಾ ಇರೋದು ಇಲ್ಲಿರ್ತಕ್ಕಂಥ ಬಡವರ ಮಕ್ಕಳು, ಇಲ್ಲಿರ್ತಕ್ಕಂಥ ದಲಿತರ ಮಕ್ಕಳನ್ನ, ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಇವರಿಬ್ರು ಕೋಮು ಮತ್ತು ಜಾತಿವಾದದ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ವಿಷಯ ಅಂತ ಸತ್ಯ, ಇದು ವಾಸ್ತವ, ಇದು ಸತ್ಯ ಮತ್ತು ವಾಸ್ತವ. ನಾಯಕರ ಮಕ್ಕಳು ನಿಮ್ಮ ನಾಯಕರ ಮಕ್ಕಳು ಎಷ್ಟು ಜನ ಇಲ್ಲ, ಅದಲ್ಲ ನಿಮ್ಮನ್ನು ನಿಮ್ಮ ರವಿ ಸುಬ್ರಹ್ಮಣ್ಯ ಅವರೇ, ಬೀದಿ ಬಂದಿದ್ದಾರೆ ಅವ್ರ ಮಕ್ಕಳು. ಹರಿರಾಮ್ ಅವರೇ, ರವಿ ಸುಬ್ರಹ್ಮಣ್ಯ ಅವರೇ, ಹರಿರಾಮ್ ಅವರೇ ಪ್ಲೀಸ್, ಒಂದ್ ಸೆಕೆಂಡ್ ಪ್ಲೀಸ್. ಹರಿರಾಮ್ ಅವರೇ ಪ್ಲೀಸ್, ಒಬ್ಬ ಕಾರ್ಯಕರ್ತ ನೀವು ದಲಿತ ಬಿಟ್ಟು ಬೇರೆ ಯಾರೋ ಒಬ್ಬ ಕಾರ್ಯಕರ್ತ ಸತ್ತಿರೋ ತೋರಿಸಿ. ನೀವು ಇಲ್ಲಿ ರುದ್ರೇಶ್ ಕೊಲೆಯಿಂದ ಹಿಡ್ಕೊಂಡು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಕೊಲೆಗಳಲ್ಲಿ ಎಲ್ಲರೂ ಸಾವೇ ಹರಿರಾಮ್ ಅವರೇ, ಅದಕ್ಕೆ
sorry. I'm sorry. Sorry. ಕೊಡಬೇಡಿ. Yes. Thank you. Last comment. ಭಯ ಆಗುತ್ತೆ. ವಾಸ್ತವವಾಗಿ ಇರ್ತಕ್ಕಂಥ ಹೇಳ್ತೀನಿ ನಾನು. ಇವತ್ತು ಸಂಘಟನೆ ಒಳಗೆ ನಾನು ಹೇಳ್ತೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ಜಾತಿ ಇಲ್ಲ. ಉದ್ದೇಶದಿಂದ ಅಲ್ವಾ? ಒಂದು ನಿಮಿಷ ಹೇಳ್ತೀನಿ, ರಾಷ್ಟ್ರೀಯ ಖಂಡಿತ ಇಲ್ಲ. ಯಾಕೆ ಮತ್ತೆ ಬರೀ ಹಿಂದುಳಿದವರು ಸಾಯ್ತಾ ಇದಾರೆ? ಯಾಕೆ ಬರೀ ದಲಿತರು ಸಾಯ್ತಾ ಇದಾರೆ? ಮತ್ತೆ ಜಾತಿ ಇಲ್ವಲ್ಲ? ಹಿಂದೂಗಳು ಅಂತಕ್ಕಂಥದ್ದು ಎಲ್ಲಿಂದು? Okay. Yes. Thank you so much. Thank you ರವಿ ಸುಬ್ರಹ್ಮಣ್ಯ ಅವರೇ. Thank you ಹರಿರಾಮ್ ಅವರೇ. Thank you ನಾಗರಾಜ್ ಅವರೇ. Thank you ಹೆಗ್ಡೆ ಸರ್ ಇಷ್ಟೊತ್ತನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಇವತ್ತಿನ ಚೆಕ್ ಬಂದಿ ವಿಶೇಷ. ಈ ಗಲಾಟೆ ಯಾವತ್ತೂ ಆಗಲ್ಲ, ಆದ್ರೆ ಹೆತ್ತ ತಾಯಿ ಮಾತ್ರ ಸಂಕಟ ಪಡ್ತಾ ಇರ್ತಾಳೆ, ತನ್ನ ಮಗನನ್ನ ಕಳ್ಕೊಂಡು. ಹೆತ್ತ ತಂದೆ ಮಾತ್ರ ಸಂಕಟ ಪಡ್ತಾ ಇರ್ತಾನೆ. ರಾಜಕಾರಣಿಗಳಿಗೆ ಮಾತ್ರ ಇದು ಅರ್ಥ ಆಗಲ್ಲ. ಇವತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.